ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ವಾಯ್ಸ್ ಆಫ್ ಯೂನಿವರ್ಸ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪುರುಷೋತ್ತಮ ಮಾಸದ ಕಥೆಯನ್ನು ನೋಡುತ್ತಾ ಇದ್ದೇವೆ. ಭಾಗ 1 ಆಗಲೇ ಅಪ್ಲೋಡ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಕೇಳಿ. ಪುರುಷೋತ್ತಮ ಮಾಸ ಮಹಾತ್ಮ ಕಥಾ ಅಧ್ಯಾಯ 4 ನಿರೂಪಣೆಯ ಸಾರಾಂಶ. ನಿರ್ಲಕ್ಷ್ಯಕ್ಕೊಳಗಾದ ಅಧಿಕ ಮಾಸವು ವಿಷ್ಣುವಿನ ಮುಂದೆ ಹೇಗೆ ಅಳುತ್ತಿದ್ದರು ಎಂಬುದನ್ನು ಭಗವಾನ್ ನಾರಾಯಣ ವಿವರಿಸಿದರು. ದುಃಖಕರ ತಿಂಗಳು ದುಃಖಿಸಿತು. ಓ ದೇವರೇ, ಇತರ ತಿಂಗಳುಗಳು ನನ್ನನ್ನು ಮಲಮಾಸ ಎಂದು ಅವಮಾನಿಸುತ್ತವೆ ಮತ್ತು ತಿರಸ್ಕರಿಸುತ್ತವೆ. ನನಗೆ ಗೌರವವಿಲ್ಲ, ಯಜಮಾನವಿಲ್ಲ ಎಂದು ಅಳುತ್ತಾ ಹೇಳುತ್ತದೆ. ಈ ಮಾಸವು ಭಗವಂತನಿಗೆ ತನ್ನ ಭಕ್ತರಾದ ದ್ರೌಪದಿ, ದೇವಕಿ, ಗಜೇಂದ್ರ ಮತ್ತು ಇತರರನ್ನು ಹೇಗೆ ಯಾವಾಗಲೂ ರಕ್ಷಿಸುತ್ತಿದ್ದರು ಎಂಬುದನ್ನು ನೆನಪಿಸಿತು ಮತ್ತು ಅವನ ಕರುಣೆಯನ್ನು ಬೇಡಿಕೊಂಡಿತು. ಇದು ಮಲಮಾಸ, ಅಧಿಕ ಮಾಸದಲ್ಲ, ಇದು ಭಗವಾನ್ ವಿಷ್ಣುವಿನ ಹತ್ರ ಈ ಥರ ಹೇಳಿ ಬೇಡ್ಕೊಳ್ಳುತ್ತೆ. ಈ ಹೃದಯ ವಿದ್ರಾವಕ ಮನವಿಯಿಂದ ಭಾವುಕನಾದ ವಿಷ್ಣು ಆ ಮಾಸವನ್ನು ಸಮಾಧಾನಪಡಿಸುತ್ತಾ ಹೀಗೆ ಹೇಳಿದನು. ಓ ಪ್ರಿಯರೇ, ದುಃಖಿಸಬೇಡಿ. ನನ್ನ ಆಶ್ರಯಕ್ಕೆ ಬರುವ ಯಾರಾದರೂ ಎಂದಿಗೂ ಪರಿತ್ಯಕ್ತರಾಗಿ ಉಳಿಯಲು ಸಾಧ್ಯವಿಲ್ಲ. ಪ್ರತಿ ಇತರ ತಿಂಗಳಿಗೆ ಒಬ್ಬ ಪ್ರಧಾನ ದೇವರು ಮತ್ತು ಸಾಮಾಜಿಕ ಗೌರವವಿದ್ದರೂ ಅದನ್ನು ಮಾತ್ರ ನಿರ್ಲಕ್ಷಿಸಿ ಅಶುಭವೆಂದು ಪರಿಗಣಿಸಲಾಗಿದೆ. ಅಧಿಕ ಮಾಸ ವಿವರಿಸಿದರು. ದುಃಖದಿಂದ ತುಂಬಿ ಹೋಗಿ ಅದು ಸಾವನ್ನು ಬಯಸಿತು. ಇದನ್ನು ನೋಡಿದ ಭಗವಾನ್ ವಿಷ್ಣುವಿನ ಹೃದಯವು ಕರುಣೆಯಿಂದ ತುಂಬಿ ತುಳುಕಿತು ಮತ್ತು ಅವನು ಅದರ ದುಃಖವನ್ನು ತೆಗೆದುಹಾಕುವುದಾಗಿ ವಾಗ್ದಾನ ಮಾಡಿದರು. ಅಂದರೆ ನಾರಾಯಣ ಅದರ ದುಃಖ ತೆಗೆದುಹಾಕಲು ವಾಗ್ದಾನ ಮಾಡುತ್ತಾರೆ. ಪುರುಷೋತ್ತಮ ಮಾಸ ಮಹಾತ್ಮದ ಕಥಾ ಅಧ್ಯಾಯ 5 ನಿರೂಪಣೆ ಮತ್ತು ಸಾರಾಂಶ ಎರಡನ್ನು ನೋಡೋಣ. ದುಃಖದಿಂದ ಮೂರ್ಛೆ ಹೋದ ನಂತರ ಅಧಿಕ ಮಾಸ ಗರುಡನ ಸಹಾಯದಿಂದ ಪ್ರಜ್ಞೆ ಮರಳಿ ಪಡೆದನು. ಅವನು ವಿಷ್ಣುವಿನ ಆಜ್ಞೆಯ ಮೇರೆಗೆ ಅವನನ್ನು ಎಬ್ಬಿಸಿದನು. ವಿಷ್ಣು ಪ್ರೀತಿಯಿಂದ ಹೇಳಿದನು, ಗೋಲೋಕಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಅಲ್ಲಿ ಭಗವಾನ್ ಶ್ರೀಕೃಷ್ಣ ಪುರುಷೋತ್ತಮರು ವಾಸಿಸುತ್ತಾರೆ. ಅವನೊಬ್ಬನೇ ನಿನ್ನನ್ನು ಈ ದುಃಖದಿಂದ ಮುಕ್ತಗೊಳಿಸಬಲ್ಲ. ನಂತರ ವಿಷ್ಣುವು ಅಧಿಕ ಮಾಸವನ್ನು ಶಾಶ್ವತ ಆನಂದ, ತೇಜಸ್ಸು ಮತ್ತು ಆಧ್ಯಾತ್ಮಿಕ ಸೌಂದರ್ಯದ ಸ್ಥಳವಾದ ಗೋಲೋಕದ ದೈವಿಕ ಲೋಕಕ್ಕೆ ಕರೆದುಕೊಂಡು ಹೋದರು. ಗೋಲೋಕವು ರತ್ನಗಳು, ದೈವಿಕ ಬೆಳಕು ಮತ್ತು ಶಾಶ್ವತ ಶಾಂತಿಯಿಂದ ಅಲಂಕರಿಸಲ್ಪಟ್ಟಿತು. ಅಲ್ಲಿ ಯಾವುದೇ ರೋಗ ಆಗಲಿ, ದುಃಖ ಅಥವಾ ಸಾವಿನ ಭಯವೇ ಇರಲಿಲ್ಲ. ಮಧ್ಯದಲ್ಲಿ ಭಗವಾನ್ ಶ್ರೀಕೃಷ್ಣನು ತನ್ನ ಮೋಡಿ ಮಾಡುವ ರೂಪದಲ್ಲಿ ಕಪ್ಪು ಬಣ್ಣದ ವಸ್ತುಧಾರಿ, ಕೈಯಲ್ಲಿ ಕೊಳಲು, ಹಳದಿ ವಸ್ತ್ರಗಳು ಮತ್ತು ವನಮಾಲೆಗಳಿಂದ ಅಲಂಕರಿಸಲ್ಪಟ್ಟ ಲಕ್ಷಾಂತರ ಚಂದ್ರರಂತೆ ಸೌಂದರ್ಯವನ್ನು ಹೊರಸೂಸುತ್ತಿದ್ದನು. ದೈವಿಕ ಅನುಗ್ರಹ ಮತ್ತು ದುಃಖದಿಂದ ಮುಕ್ತಿ ಪಡೆಯಲು ವಿಷ್ಣುವು ಅಧಿಕ ಮಾಸವನ್ನು ಶ್ರೀಕೃಷ್ಣನ ಮುಂದೆ ತಂದನು. ಪುರುಷೋತ್ತಮ ಮಾಸ ಮಹಾತ್ಮ ಕಥಾ ಅಧ್ಯಾಯ 6 ನಿರೂಪಣೆ ಮತ್ತು ಸಾರಾಂಶವನ್ನು ನೋಡೋಣ. ಅಧಿಕ ಮಾಸದೊಂದಿಗೆ ಗೋಲೋಕವನ್ನು ತಲುಪಿದಾಗ ದೈವಿಕ ರಾಸ ಮಂಡಲದ ನಡುವೆ ಕುಳಿತಿದ್ದ ಶ್ರೀಕೃಷ್ಣನ ಮುಂದೆ ನಮಸ್ಕರಿಸಿದನು. ಶ್ರೀಕೃಷ್ಣ ಕೇಳಿದ. ಶ್ರೀಕೃಷ್ಣ ಏನಂತ ಕೇಳಿದಂದ್ರೆ, ಓ ವಿಷ್ಣು, ಈ ದುಃಖಿತ ಜೀವಿ ಯಾರು ಮತ್ತು ಅವನು ಇಲ್ಲಿಗೆ ಏಕೆ ಬಂದಿದ್ದಾನೆ?
ಅಧಿಕ ಮಾಸನಿಗೆ ಅಧಿಪತಿ ದೇವರು ಇರಲಿಲ್ಲ ಮತ್ತು ಅದರಿಂದ ಮಲಮಾಸ ಎಂದು ಅವಮಾನಿಸಲ್ಪಟ್ಟನು ಎಂದು ವಿಷ್ಣು ಕೃಷ್ಣನಿಗೆ ವಿವರಿಸಿದರು. ಎಲ್ಲರಿಂದ ತಿರಸ್ಕರಿಸಲ್ಪಟ್ಟ ಅದು ತೀವ್ರ ದುಃಖಿತನಾಗಿ ಆಶ್ರಯ ಪಡೆಯಿತು. ಅದರ ದುಃಖವನ್ನು ಹೋಗಲಾಡಿಸುವಂತೆ ವಿಷ್ಣುವು ಕೃಷ್ಣನನ್ನು ಬೇಡಿಕೊಂಡನು. ಅವನು ಮಾತ್ರ ಅದರ ಘನತೆಯನ್ನು ಪುನಃಸ್ಥಾಪಿಸಲು ಸಾಧ್ಯ ಎಂದು ಹೇಳಿದನು. ಆಗ ಋಷಿಗಳು ಶ್ರೀಕೃಷ್ಣನ ಪ್ರತಿಕ್ರಿಯೆಗಾಗಿ ಕಾತರದಿಂದ ಕಾಯುತ್ತಿದ್ದರು. ಸೂಜಿಯನ್ ಕತೆ ಹೇಳ್ತಾ ಇದ್ರಲ್ಲ, ಅಲ್ಲಿ ಋಷಿಗಳು ಕಾತುರದಿಂದ ಏನು ಹೇಳ್ದ ಅಂತ ಕಾಯ್ತಾ ಇದ್ರು. ಪುರುಷೋತ್ತಮ ಮಾಸ ಮಹಾತ್ಮ ಕಥಾ ಅಧ್ಯಾಯ 7 ನಿರೂಪಣೆಯ ಸಾರಾಂಶ ನೋಡೋಣ. ಕೃಷ್ಣ ಪರಮಾತ್ಮನು ಕರುಣಾಮಯಿಯಾಗಿ ಘೋಷಿಸಿದನು, ಓ ವಿಷ್ಣುವೇ, ಈ ಮಾಸವನ್ನು ಇಲ್ಲಿಗೆ ತಂದು ನೀನು ಒಳ್ಳೆಯದೇ ಮಾಡಿದಿ. ಇಂದಿನಿಂದ ಇದನ್ನು ಇನ್ನು ಮುಂದೆ ಮಲಮಾಸ ಎಂದು ಕರೆಯಲಾಗುವುದಿಲ್ಲ. ನಾನು ಅದಕ್ಕೆ ನನ್ನದೇ ಆದ ಹೆಸರು, ವೈಭವ, ಸದ್ಗುಣಗಳು ಮತ್ತು ಶ್ರೇಷ್ಠತೆಯನ್ನು ನೀಡುತ್ತೇನೆ. ಇಂದಿನಿಂದ ಇದು ಪುರುಷೋತ್ತಮ ಮಾಸ ಎಂದು ಕರೆಯಲ್ಪಡುತ್ತದೆ. ಶ್ರೀಕೃಷ್ಣನು ಮತ್ತಷ್ಟು ಘೋಷಿಸಿದನು, ನಾನೇ ಇದರ ಅಧ್ಯಕ್ಷನಾಗುತ್ತೇನೆ. ಮಲಮಾಸದ ಅಧ್ಯಕ್ಷ ಶ್ರೀಕೃಷ್ಣನಾಗುತ್ತಾನೆ. ಎಲ್ಲ ತಿಂಗಳುಗಳಲ್ಲಿ ಈ ತಿಂಗಳು ಅತ್ಯಂತ ಪವಿತ್ರ ಮತ್ತು ಪೂಜೆಗೆ ಅರ್ಹವಾಗುತ್ತದೆ. ಶ್ರೀಕೃಷ್ಣನು ಮತ್ತಷ್ಟು ಘೋಷಿಸಿದನು, ಪುರುಷೋತ್ತಮ ಮಾಸದ ಸಮಯದಲ್ಲಿ ಮಾಡುವ ಯಾವುದೇ ಪೂಜೆ, ದಾನ, ಜಪ, ಉಪವಾಸ ಅಥವಾ ಭಕ್ತಿಯು ಬೇರೆ ಯಾವುದೇ ತಿಂಗಳಿಗಿಂತ ಲೆಕ್ಕವಿಲ್ಲದಷ್ಟು ಪುಣ್ಯವನ್ನು ನೀಡುತ್ತದೆ ಎಂದು ಘೋಷಿಸುವ ಮೂಲಕ ಅವರು ಆ ತಿಂಗಳನ್ನು ಆಶೀರ್ವದಿಸಿದರು. ಗೌರವಿಸುವವರು ಸಮೃದ್ಧಿ, ಸಂತೋಷ ಮತ್ತು ಅಂತಿಮವಾಗಿ ಮುಕ್ತಿಯನ್ನು ಪಡೆಯುತ್ತಾರೆ. ಆದರೆ ಅದನ್ನು ಅಗೌರವಿಸುವವರು ಬಳಲುತ್ತಾನೇ ಇರುತ್ತಾರೆ ಅಂತ ಶ್ರೀಕೃಷ್ಣ ಹೇಳ್ತಾರೆ. ಪುರುಷೋತ್ತಮ ಮಾಸವನ್ನು ಅಗೌರವಿಸಿದವರು. ಪುರುಷೋತ್ತಮ ಮಾಸ ಬಂದಾಗಲೆಲ್ಲ ಪ್ರತಿಯೊಬ್ಬರೂ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಮಾಡಬೇಕೆಂದು ಶ್ರೀಕೃಷ್ಣನು ಸೂಚಿಸಿದನು. ಅದಾದ ನಂತರ ವಿಷ್ಣುವು ಈಗ ವೈಭವೀಕರಿಸಲ್ಪಟ್ಟ ಪುರುಷೋತ್ತಮ ಮಾಸದೊಂದಿಗೆ ಸಂತೋಷದಿಂದ ವೈಕುಂಠಕ್ಕೆ ಮರಳಿದನು. ಹರೇ ಕೃಷ್ಣ. ಇನ್ನು 8, 9, 10 ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಕತೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ಥರ ವಿಡಿಯೋನ ನೋಡೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಹರ್ ಹರ್ ಮಹಾದೇವ್. ಬಾಯ್, ಟೇಕ್ ಕೇರ್. ಹರೇ ಕೃಷ್ಣ. ರಾಧೆ ರಾಧೆ.